ಕ್ಷತ್ರಿಯ ಟೈಮ್ಸ್, ಇದು ಕ್ಷತ್ರಿಯರ ಸಮಯ. ನಮಸ್ಕಾರ, ಇದು ಕ್ಷತ್ರಿಯ ಟೈಮ್ಸ್, ಶೌರ್ಯದ ಸುದ್ದಿ, ಸತ್ಯದ ಸಮಯ. ಕ್ಷತ್ರಿಯ ಈ 3 ಅಕ್ಷರದ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಪ್ರತಿಯೊಬ್ಬ ಭಾರತೀಯನ ರಕ್ತದಲ್ಲೂ ಮಿಂಚು ಹರಿದಂತಾಗುತ್ತದೆ. ಕಣ್ಣ ಮುಂದೆ ಬರುವುದು ಕುದಿಯುವ ರಕ್ತ, ಮಿಂಚಿದ ಕತ್ತಿ ಮತ್ತು ಸಾವಿಗೂ ಸವಾಲು ಹಾಕುವ ಅಚಲವಾದ ಧೈರ್ಯ. ಕ್ಷತ್ರಿಯ ಎಂದರೆ ಕೇವಲ ಯುದ್ಧ ಮಾಡುವುದಲ್ಲ, ಅದೊಂದು ಜವಾಬ್ದಾರಿ, ಅದೊಂದು ತಪಸ್ಸು, ಅದೊಂದು ಧರ್ಮ. ಸಮಾಜದಲ್ಲಿ ಅನ್ಯಾಯ ತಲೆ ಎತ್ತಿದಾಗ, ದುರ್ಬಲರ ಮೇಲೆ ದೌರ್ಜನ್ಯ ನಡೆದಾಗ ಅದನ್ನು ತಡೆಯಲು ನಿಲ್ಲುವ ಮೊದಲ ಎದೆಯೇ ಕ್ಷತ್ರಿಯನದ್ದು. ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯಲ್ಲಿ ಹೇಳಿದಂತೆ, ಧರ್ಮಕ್ಕಿಂತಲೂ ಮಿಗಿಲಾದ ಶ್ರೇಯಸ್ಸು ಕ್ಷತ್ರಿಯರಿಗೆ ಬೇರೊಂದಿಲ್ಲ. ಕ್ಷತ್ರಿಯ ಇದು ಸಂಸ್ಕೃತದ ಕ್ಷತ್ ಮತ್ತು ತ್ರ ಎಂಬ ಧಾತುಗಳಿಂದ ಬಂದಿದೆ. ಇದರ ಅರ್ಥ ಗಾಯವಾಗದಂತೆ, ನಾಶವಾಗದಂತೆ ಜಗತ್ತನ್ನು ಕಾಯುವವನೇ ಕ್ಷತ್ರಿಯ. ಋಗ್ವೇದದಲ್ಲಿ ಒಂದು ಮಾತಿದೆ, ಕ್ಷತ್ರಂ ರಕ್ಷತಿ, ಅಂದರೆ ಯಾರು ರಕ್ಷಿಸುತ್ತಾರೋ ಅವರೇ ನಿಜವಾದ ಕ್ಷತ್ರಿಯರು. ಅಧಿಕಾರಕ್ಕಾಗಿ ಅಲ್ಲ, ಅಸ್ತಿತ್ವಕ್ಕಾಗಿ ಕತ್ತಿಯನ್ನು ಹಿಡಿದ ಏಕೈಕ ವಂಶವಿದು. ಭಾರತದ ಇತಿಹಾಸವನ್ನು 36 ಪ್ರಮುಖ ಕ್ಷತ್ರಿಯ ಕುಲಗಳು ತಮ್ಮ ರಕ್ತದಿಂದ ಬರೆದಿವೆ. ಇವು ಕೇವಲ ಹೆಸರುಗಳಲ್ಲ, ಪ್ರತಿಯೊಂದು ಹೆಸರಿನ ಹಿಂದೆ ಸಾವಿರಾರು ವರ್ಷಗಳ ತ್ಯಾಗವಿದೆ. ಸೂರ್ಯವಂಶ, ಚಂದ್ರವಂಶ, ಅಗ್ನಿವಂಶ, ನಾಗವಂಶ, ಅದರೊಳಗೆ ಕವಲುಡೆದ ಸಿಸೋಡಿಯಾ, ರಾಥೋಡ್, ಚೌಹಾಣ್, ಪರ್ಮಾರ್, ಸೋಲಂಕಿ, ಯಾದವ, ಕಚವಾಹ, ಗುರ್ಜರ, ಪ್ರತಿಹಾರ, ಚಾಲುಕ್ಯ, ರಾಷ್ಟ್ರಕೂಟ. ಇತಿಹಾಸದ ಪ್ರತಿ ಪುಟಗಳಲ್ಲಿಯೂ ಈ ವಂಶದ ಶೌರ್ಯದ ಕಥೆ ಕಾಣಿಸುತ್ತದೆ. ವಿದೇಶಿ ದಾಳಿಕೋರರು ಭಾರತಕ್ಕೆ ನುಗ್ಗಿದಾಗ ಶತಮಾನಗಳ ಕಾಲ ಗೋಡೆಯಂತೆ ನಿಂತು ತಡೆದವರು ಕ್ಷತ್ರಿಯರು. ಕ್ಷತ್ರಿಯರ ಇತಿಹಾಸ 2 ಪ್ರಮುಖ ಧ್ರುವಗಳಲ್ಲಿ ನಿಂತಿವೆ. ಒಂದು ಸೂರ್ಯವಂಶ, ಸತ್ಯ, ನಿಷ್ಠೆ ಮತ್ತು ವಚನ ಪರಿಪಾಲನೆಗೆ ಹೆಸರು. ಇಕ್ಷ್ವಾಕು, ಹರಿಶ್ಚಂದ್ರ, ರಘು ಮತ್ತು ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಪ್ರಾಣ ಹೋದರೂ ವಚನ ತಪ್ಪದ ಛಲ ಇವರದ್ದು. ಇನ್ನೊಂದು ಚಂದ್ರವಂಶ, ಬುದ್ಧಿವಂತಿಕೆ, ಕಲೆ ಮತ್ತು ರಾಜತಾಂತ್ರಿಕೆಯ ತವರು. ಯಯಾತಿ, ಭರತ, ಕುರು, ಪಾಂಡವರು ಮತ್ತು ಲೀಲಾಧಾರಿ ಶ್ರೀಕೃಷ್ಣ. ಇಲ್ಲಿ ಗಮನಿಸಬೇಕಾಗಿದ್ದು ಏನು ಗೊತ್ತಾ? ಸಾಕ್ಷಾತ್ ಭಗವಂತನೇ ಭೂಮಿಗೆ ಇಳಿದು ಬರಲು ಆರಿಸಿಕೊಂಡಿದ್ದು ಈ ಕ್ಷತ್ರಿಯ ಗರ್ಭಗಳಲ್ಲಿ. ಅದು ಶ್ರೀರಾಮನಾಗಲಿ ಅಥವಾ ಶ್ರೀಕೃಷ್ಣನಾಗಲಿ, ಧರ್ಮ ಸ್ಥಾಪನೆಗೆ ಆಯುಧ ಹಿಡಿಯಲೇಬೇಕಿತ್ತು. ಭಾರತವನ್ನು ಚಿನ್ನದ ಹಕ್ಕಿ ಎಂದು ಸುಮ್ಮನೆ ಕರೆದಿಲ್ಲ. ಅದರ ಹಿಂದೆ ಮಗಧದಿಂದ ಮೈಸೂರಿನವರೆಗೂ ಕ್ಷತ್ರಿಯರ ಕಾವಲಿತ್ತು. ಗುಪ್ತರ ಸುವರ್ಣಯುಗ, ಸಮುದ್ರದ ಮೇಲೆ ಆಳ್ವಿಕೆ ನಡೆಸಿದ ಚೋಳರ ನೌಕಾಪಡೆ, ಮೊಘಲರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಮಹಾರಾಣಾ ಪ್ರತಾಪನ ಮೇವಾರ್, ದೆಹಲಿಯ ಸಿಂಹಾಸನವನ್ನೇ ನಡುಗಿಸಿದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯ, ದಕ್ಷಿಣದ ಕೀರ್ತಿ ಪತಾಕೆ ಹಾರಿಸಿದ ವಿಜಯನಗರ ಮತ್ತು ಒಡೆಯರು. ಕ್ಷತ್ರಿಯರು ಬರೀ ಬಲ ಪ್ರದರ್ಶನ ಮಾಡುತ್ತಿರಲಿಲ್ಲ, ಅವರಲ್ಲಿ ಅಪಾರವಾದ ಆಧ್ಯಾತ್ಮಿಕ ಶಕ್ತಿ ಇತ್ತು. ಅವರು ಕಲಿಯುತ್ತಿದ್ದ ವಿದ್ಯೆ ಸಾಮಾನ್ಯವಲ್ಲ. ಧನುರ್ವೇದ ಇದು ಬರೀ ಬಿಲ್ಲುಗಾರಿಕೆಯಲ್ಲ, ಮನಸ್ಸಿನ ಏಕಾಗ್ರತೆಯ ಶಿಖರ. ಮರ್ಮ ವಿದ್ಯೆ, ಶತ್ರುವಿನ ಪ್ರಾಣವನ್ನು ಒಂದೇ ಸ್ಪರ್ಶದಲ್ಲಿ ತೆಗೆಯುವ ಕಲೆ, ಹಾಗೂ ನಾಗಬಣ್ಣದಂತಹ ಗುಪ್ತ ಯುದ್ಧ ತಂತ್ರಗಳು. ಅನೇಕ ಋಷಿಗಳು ಕ್ಷತ್ರಿಯರ ಕುಲದಲ್ಲೇ ಹುಟ್ಟಿದರು. ವಿಶ್ವಾಮಿತ್ರರಂತಹ ಮಹಾನ್ ತಪಸ್ವಿಗಳು ಹುಟ್ಟಿದ್ದು ಕ್ಷತ್ರಿಯರಾಗಿ, ಬೆಳೆದದ್ದು ಬ್ರಹ್ಮರ್ಷಿಗಳಾಗಿ. ಶಕ್ತಿ ಮತ್ತು ಭಕ್ತಿ ಒಂದಾದಾಗ ಏನಾಗುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಕಾಲ ಬದಲಾಗಿದೆ, ರಾಜಪ್ರಭುತ್ವ ಹೋಗಿದೆ, ಆದರೆ ಕ್ಷತ್ರಿಯ ಗುಣ ಅದು ಹೋಗಲು ಸಾಧ್ಯವಿಲ್ಲ. ಗಡಿಯಲ್ಲಿ ಚಳಿ ಮಳೆ ಎನ್ನದೆ ನಿಂತಿರುವ ಸೈನಿಕರಲ್ಲಿ, ಅನ್ಯಾಯ ಕಂಡಾಗ ಸಿಡಿದೇಳುವ ಸಾಮಾನ್ಯ ವ್ಯಕ್ತಿಯಲ್ಲಿ, ದೇಶಕ್ಕಾಗಿ ಪ್ರಾಣ ಕೊಡುವ ಪ್ರತಿಯೊಬ್ಬನಲ್ಲೂ ಆ ಕ್ಷತ್ರಿಯರ ರಕ್ತ ಕುದಿಯುತ್ತಲೇ ಇದೆ.
ಕ್ಷತ್ರಿಯ ಎಂದರೆ ಒಂದು ಜಾತಿಯ ಪ್ರಮಾಣ ಪತ್ರವಲ್ಲ, ಅದು ತ್ಯಾಗ, ಶೌರ್ಯ ಮತ್ತು ರಕ್ಷಣೆಯ ಒಂದು ಮನಸ್ಥಿತಿ. ಭಾರತದ ಇತಿಹಾಸದ ಬೆನ್ನೆಲುಬು ಮುರಿಯದಂತೆ ಕಾಪಾಡಿಕೊಂಡು ಬಂದಿರುವುದು ಇದೇ ಪರಂಪರೆ. ನಮ್ಮ ಪೂರ್ವಜರು ರಕ್ತ ಚೆಲ್ಲಿ ಕಾಯ್ದುಕೊಂಡು ಬಂದ ಈ ಧರ್ಮ, ಈ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮ ಜವಾಬ್ದಾರಿ. ಧರ್ಮೋ ರಕ್ಷತಿ ರಕ್ಷಿತಃ. ಇದು ಕ್ಷತ್ರಿಯ ಟೈಮ್ಸ್, ಶೌರ್ಯದ ಸುದ್ದಿ, ಸತ್ಯದ ಸಮಯ.